ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಮತ್ತು ರನ್ನರ್ ಅಪ್ ಯಾರು ಅನ್ನೋದು ಈಗಾಗಲೇ ಡಿಸೈಡ್ ಆಗಿದೆ. ಕಿಚ್ಚ ಸುದೀಪ್ ಅವರ ನಿರೀಕ್ಷೆಯಂತೆ ಮತ್ತು ಕಿಚ್ಚ ಸುದೀಪ್ ಅವರು ನಿರೀಕ್ಷೆ ಮಾಡದಂತೆಯೂ ಕೂಡ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಒಂದು ವಿಚಾರವನ್ನು ನಿರೀಕ್ಷೆ ಮಾಡಿದ್ರು, ಆದರೆ ಮತ್ತೊಂದು ವಿಚಾರವನ್ನು ಅವರು ನಿರೀಕ್ಷೆ ಮಾಡಿರಲಿಲ್ಲ. ಅದರಂತೆ ಈಗ ನಡೆದು ಹೋಗಿದೆ. ಕೇವಲ ಕಿಚ್ಚ ಸುದೀಪ್ ಅಂತಲ್ಲ, ಬಿಗ್ ಬಾಸ್ ಅನ್ನು ವೀಕ್ಷಣೆ ಮಾಡ್ತಿದ್ದಂತಹ ಯಾರೂ ಕೂಡ ಇದನ್ನು ನಂಬೋದಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಅಂಥದ್ದೊಂದು ತೀರ್ಮಾನವನ್ನು ಜನ ಈಗಾಗಲೇ ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ ಜನಾಭಿಪ್ರಾಯ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ನಮಗೆ ಗೊತ್ತಿತ್ತು, ಬಿಗ್ ಬಾಸ್ ಆರಂಭ ಆದಂಥ ದಿನಗಳಿಂದ ನಾವು ಸ್ಟೋರಿ ಹಾಕುವಂಥ ಸಂದರ್ಭದಲ್ಲಿ ಜನರು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಯಾರ ಸ್ಟೋರಿಗಳನ್ನು ಹೆಚ್ಚು ನೋಡ್ತಾರೆ, ಯಾರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಸ್ಟೋರಿಗಳು ಹೆಚ್ಚು ಓಡ್ತಾ ಇದೆ ಅನ್ನೋದನ್ನು ಗಮನಿಸುವಂಥ ಸಂದರ್ಭದಲ್ಲಿ ಏನೋ ಒಂದು ಮಿರಾಕಲ್ ಆಗುತ್ತೆ ಈ ಬಾರಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅದರಂತೆ ಅಂತಿಮವಾಗಿ ಈಗ ಮಿರಾಕಲ್ ನಡೆದಿದೆ. ಸೀಸನ್ 12ರ ಈ ವಿನ್ನರ್ ಮತ್ತು ರನ್ನರ್ ಅಪ್ ಯಾರು ಅನ್ನೋದ್ರ ಬಗ್ಗೆ ನೀವೇನಾದರೂ ನೋಡಿದ್ರೆ ಬಹುಶಃ ಆ ಮಿರಾಕಲ್ ಏನು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗಾದರೆ ಏನದು ಮಿರಾಕಲ್? ಮೊದಲ ರನ್ನರ್ ಅಪ್ ಆದಂಥ ಸ್ಪರ್ಧಿ ಯಾರು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ಯಾರು, ವಿನ್ನರ್ ಯಾರು ಅನ್ನೋದು ಈಗಾಗಲೇ ಡಿಸೈಡ್ ಆಗಿದೆ. ಅನೌನ್ಸ್ಮೆಂಟ್ ಕೂಡ ಆಗಿದೆ. ಅಂದರೆ ಟೆಲಿಕಾಸ್ಟ್ ಆಗದೇ ಇರ್ಬೋದು, ಬಟ್ ಅನೌನ್ಸ್ಮೆಂಟ್ ಅಂತೂ ಆಗಿದೆ. ಹಾಗಾದರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ನೋಡಿ, ಈಗಾಗಲೇ ನಾನು ನಿಮಗೆ ಈ ಹಿಂದಿನ ಸ್ಟೋರಿಯಲ್ಲಿ ಈ 3, 4, 5, 6 ಯಾವ 3, 4, 5, 6 ಈ 4 ಸ್ಥಾನಗಳನ್ನು ಯಾರ್ಯಾರು ಪಡೆದಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಒಂದೊಂದು ಸ್ಟೋರಿಯಲ್ಲೂ ಕೂಡ ಕೊಡ್ತಾ ಹೋಗಿದ್ದೇನೆ. ನೀವು ಇನ್ನೂ ಕೂಡ ಆ ಸ್ಟೋರಿಗಳನ್ನು ನೋಡಿಲ್ಲ ಅಂದರೆ ಒಂದ್ಸಲ ನೋಡಿಬಿಡಿ. ಯಾಕಂತ ಹೇಳಿದ್ರೆ ಆ ಸ್ಟೋರಿಯನ್ನು ನೋಡಿದ್ರೆ ನಿಮಗೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ, ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಹೀಗಿರುವಾಗ ಈ 4 ಸ್ಥಾನವನ್ನು ಹೊರತುಪಡಿಸಿ ಈಗ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತೇಳಿ ನೋಡಿದ್ರೆ, ಈ 2ನೇ ಸ್ಥಾನವನ್ನು ಅಲಂಕರಿಸಿರುವಂಥ ಸ್ಪರ್ಧಿ ಸಾಮಾನ್ಯವಾದಂಥ ಸ್ಪರ್ಧಿ ಅಲ್ವೇ ಅಲ್ಲ. ಬಿಗ್ ಬಾಸ್ ಮನೆಯ ವಿನ್ನರ್ ಆಗ್ತಾರೆ ಅಂತೇಳ್ಬಿಟ್ಟು ಅಥವಾ ಈ ಸ್ಥಾನದವರೆಗೆ 2ನೇ ಸ್ಥಾನದವರೆಗೆ ಹೋಗ್ತಾರೆ ಅಂತೇಳಿ ಯಾರು ಕೂಡ ಇಮ್ಯಾಜಿನ್ ಮಾಡಿದಂಥ ಸ್ಪರ್ಧೆಯೂ ಕೂಡ ಅಲ್ಲ. ಯಾವತ್ತೋ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದಂಥ ಸ್ಪರ್ಧೆ, ಅಸಲಿಗೆ 2-3 ಸಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಬಂದಿರುವಂಥ ಸ್ಪರ್ಧೆಯೂ ಕೂಡ ಹೌದು. ಸಾಕಷ್ಟು ಏಳು ಬೀಳುಗಳನ್ನು, ಸಾಕಷ್ಟು ಸವಾಲುಗಳನ್ನು ಎದುರಿಸಿದಂಥ ಸ್ಪರ್ಧೆಯೂ ಕೂಡ ಹೌದು. ಭಾಷೆ ಬಾರದೇ ಇದ್ರೂ ಕೂಡ ಈ ಹಂತದವರೆಗೆ ಆಟವಾಡಿ ರನ್ನರ್ ಅಪ್ ಸ್ಥಾನವನ್ನು ಅಲಂಕರಿಸೋದು ಅಂತ ಹೇಳಿದ್ರೆ ತಮಾಷೆಯ ಮಾತು ಅಲ್ವೇ ಅಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ರನ್ನರ್ ಅಪ್ ಆದಂತಹ ಈ ಸ್ಪರ್ಧೆಯ ಬಗ್ಗೆ ಬಹುಶಃ ನಿಮಗೆ ಈಗಾಗಲೇ ಯಾರು ಅನ್ನೋದು ಗೊತ್ತಾಗಿರುತ್ತೆ. ಅದೇ ರಕ್ಷಿತಾ ಶೆಟ್ಟಿ. ಹೌದು, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಸೀಸನ್ 12ರ ಮೊದಲ ರನ್ನರ್ ಅಪ್ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ಕನ್ನಡವನ್ನು ಮಾತನಾಡ್ತಾ, ಅದರಲ್ಲೂ ಕೂಡ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ, ಏನು ಹೇಳಬೇಕು ಅದನ್ನು ಯಾವುದೇ ಮುಲಾಜಿಲ್ಲದೆ ಮುಖಕ್ಕೆ ಹೊಡೆದ ರೀತಿಯಲ್ಲಿ ಹೇಳೋದ್ರಲ್ಲಿ ರಕ್ಷಿತಾ ಎತ್ತಿದ ಕೈ. ರಕ್ಷಿತಾ ಆಡುವಂಥ ಪ್ರತಿಯೊಂದು ಮಾತಿನ ಹಿಂದೆಯೂ ಕೂಡ ಸಾಕಷ್ಟು ಅರ್ಥಗಳು ಇರ್ತವೆ ಅನ್ನೋದು ಕೂಡ 100ಕ್ಕೆ ಸತ್ಯ. ಈಗಿರುವಂಥ ಸಂದರ್ಭದಲ್ಲಿ ರಕ್ಷಿತಾ ಈ ಸ್ಥಾನವನ್ನು ಅಲಂಕರಿಸಿದ್ದು ಯಾಕೆ ಅನ್ನೋದು ಒಂದು. ಆದರೆ ಈ ಸ್ಥಾನದ ನಂತರ ಈ ರಕ್ಷಿತೆಗೆ ಮುಂದೆ ಜೀವನ ಹೇಗಿರುತ್ತೆ ಅನ್ನೋದು ಮತ್ತೊಂದು ಪ್ರಶ್ನೆ. ಈಗ ಮೊದಲಿಗೆ ರಕ್ಷಿತೆಗೆ ರನ್ನರ್ ಅಪ್ ಸಿಕ್ಕಂಥದ್ರ ಬಗ್ಗೆ ಮಾತನಾಡೋದಾದರೆ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಎಂತಹ ಘಟಾನುಘಟಿಗಳು ಇದ್ರು, ಎಂಥ ಪಾಪ್ಯುಲಾರಿಟಿ ಇದ್ರು. ಕಿಚ್ಚ ಸುದೀಪ್ ಅವ್ರಿಗೆ ತೀರಾ ಆತ್ಮೀಯರಾಗಿದ್ದವರೂ ಕೂಡ ಇದ್ದರು. ಹೀಗಿದ್ದರೂ ಕೂಡ ಇಲ್ಲಿ ಕೊನೆಗೆ ಬಿಗ್ ಬಾಸ್ನ ವಿನ್ನರ್ ಮತ್ತು ರನ್ನರ್ ಅಪ್ ಯಾರಾಗಿದ್ದಾರೆ ಅನ್ನೋದನ್ನು ನೀವೇನಾದರೂ ಇಮ್ಯಾಜಿನ್ ಮಾಡಿಕೊಂಡ್ರೆ ಮಿರಾಕಲ್ ಅಂತೇಳಿ ಹೇಳದೆ ಮತ್ತೇನೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ನಿಜವಾಗ್ಲೂ ಕೂಡ ಇದೊಂದು ಮಿರಾಕಲ್. ಇಂಥದ್ದೊಂದು ಘೋರ ಬದಲಾವಣೆಯನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈ ರೀತಿಯೂ ಕೂಡ ಆಗಬಹುದಾ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಆಲೋಚನೆಯನ್ನು ಮಾಡಿರಲಿಲ್ಲ. ಇನ್ನು ಬಿಗ್ ಬಾಸ್ಗೆ ಈ ಲೆವೆಲ್ ಪಾಪ್ಯುಲಾರಿಟಿ ಇದೆ ಅಂತಲೂ ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದೊಂದು ರಿಯಾಲಿಟಿ ಶೋ, ಟೈಮ್ ಇಲ್ಲದೆ ಇರುವಂತಹ, ಯಾರೂ ಕೂಡ ನೋಡೋದಕ್ಕೆ ಸಾಧ್ಯವಾಗದೇ ಇರುವಂಥ ರಿಯಾಲಿಟಿ ಶೋ. ಮನೆಯಲ್ಲಿ ಫ್ರೀಯಾಗಿರ್ತಾರಲ್ಲ, ಅವರನ್ನು ಬಿಟ್ಟು ಬೇರೆ ಯಾರೂ ಕೂಡ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ರಿಯಾಲಿಟಿ ಶೋ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಬಗ್ಗೆ ಇತ್ತು. ಇನ್ನು ಪಕ್ಕದ ಮನೆ ವಿಚಾರದ ಬಗ್ಗೆ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲಗಳು ಜಾಸ್ತಿ. ಹಾಗೆಯೇ ಬಿಗ್ ಬಾಸ್ ಈ ಹಂತಕ್ಕೆ ಹೋಗೋದಕ್ಕೂ ಕೂಡ ಈಗ ಕಾರಣ. ಈಗ ಒಂದು ರೀತಿಯಲ್ಲಿ ದತ್ತುಪುತ್ರಿಯಾಗಿದ್ದಂತಹ ಈ ಯಾರು ರಕ್ಷಿತೆಗೆ ರನ್ನರ್ ಅಪ್ ಸ್ಥಾನ ಸಿಗೋದ್ರ ಮೂಲಕ ಗಿಲ್ಲಿ ಜೊತೆಗೆ ಬಂದಂಥ ಕಾರಣಕ್ಕೋಸ್ಕರ 2ನೇ ಸ್ಥಾನದವರೆಗೆ ಹೋಗುವಂಥ ಅವಕಾಶ ಈಕೆಗೆ ಸಿಕ್ತು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಅಸಲಿಗೆ ರಕ್ಷಿತಾ ಬಿಗ್ ಬಾಸ್ ಮನೆಯೊಳಗೆ ಇದ್ದಂಥ ಸ್ಟ್ರಾಂಗೆಸ್ಟ್ ಸ್ಪರ್ಧಿ, ಎಲ್ಲ ಘಟಾನುಘಟಿ ಸ್ಪರ್ಧಿಗಳಿಗೆ ನೀರು ಕುಡಿಸಿದಂಥ ಸ್ಪರ್ಧಿ, ಕನ್ನಡ ಬಾರದೇ ಇದ್ರೂ ಕೂಡ ಗಟ್ಟಿಯಾಗಿ ಕನ್ನಡವನ್ನು ಮಾತನಾಡಿದಂಥ ಸ್ಪರ್ಧಿ, ಎಲ್ಲದರಲ್ಲೂ ಕೂಡ ಈಕೆ ತನ್ನ ತನವನ್ನು ಬಿಟ್ಟು ಕೊಡದಂಥ ಸ್ಪರ್ಧಿ. ರಕ್ಷಿತಾ ಈ 2ನೇ ಸ್ಥಾನವನ್ನು ಪಡೆಯೋದಕ್ಕೆ ಗಿಲ್ಲಿಗೆ ಸಾಕಷ್ಟು ಧನ್ಯವಾದಗಳನ್ನು ಆಕೆ ಸಲ್ಲಿಸಲೇಬೇಕು. ಯಾಕಂತ ಹೇಳಿದ್ರೆ 2ನೇ ಸ್ಥಾನವನ್ನು ರಕ್ಷಿತಾ ಪಡೆಯೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತ ಈ ಗಿಲ್ಲಿ.
ಹಾಗಿರುವಾಗ ರಕ್ಷಿತಾಗೆ ಈಗ 2ನೇ ಸ್ಥಾನ ಸಿಕ್ಕಿದೆ. ಹಾಗಾದರೆ 1ನೇ ಸ್ಥಾನ ಯಾರಿಗೆ ಸಿಕ್ಕಿದೆ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವು ತಪ್ಪದೆ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗೇನೇ ನೋಟಿಫಿಕೇಷನನ್ನು ಕೂಡ ಆನ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ರಕ್ಷಿತಾಗೆ 2ನೇ ಸ್ಥಾನ ಸಿಕ್ಕಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.